ಹಬ್ಬ ಈ ಬಿಸಿಲಿಗೆ ತಿಂದ್ರೆ ಇಂಥ ಊಟ ತಿನ್ಬೇಕು ಅನ್ಸೋ ಅಷ್ಟು ತಂಪಾಗಿ ಹೊಟ್ಟೆಗೆ ಹಾಯಾಗಿ ಅನ್ಸೋ ಅಂತ ಸೋರೆಕಾಯಿ ಮಜ್ಜಿಗೆ ಸಾರನ್ನ ಮಾಡೋಣ. ತುಂಬಾ ರುಚಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗೂ ಸಹ ಇದೆ. ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ಅರ್ಧ ಸೋರೆಕಾಯಿನ ಸಿಪ್ಪೆ ಬಿಡಿಸಿ ಕಟ್ ಮಾಡಿ ತೆಗೆದಿಟ್ಕೋಬೇಕು. ನಂತರ ನಾನು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಫಾರ್ಮ್ಸ್ ಇಂದ ತರಿಸಿರೋ ಅಂತ ಸ್ವಲ್ಪ ಮೊಸರನ್ನ ಹಾಕೊಂಡು ಅದಕ್ಕೇನೆ 1 ಗ್ಲಾಸ್ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೋರೆಕಾಯಿ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ. ಈ ರೀತಿ ಮಜ್ಜಿಗೆಯಲ್ಲಿ ಬೇಯಿಸೋದ್ರಿಂದ ಸೋರೆಕಾಯಿ ಸಪ್ಪೆ ಅನ್ಸಲ್ಲ. ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಹಸಿಕಾಯಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ನೆನ್ಸಿಟ್ಟಿರೋ ಅಕ್ಕಿ ಮತ್ತೆ 7-8 ಗೋಡಂಬಿ, ಅರ್ಧ ಸ್ಪೂನ್ ಜೀರಿಗೆ, ಬೇಕಾಗಿರೋ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಬೆಂದಿರೋ ಅಂತ ಸೋರೆಕಾಯಿಗೆ ನಾವು ರುಬ್ಬಿಟ್ಟಿರೋ ಅಂತ ಮಸಾಲೆ, ಬೇಕಾಗಿರೋ ನೀರ್ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ರೆ ಉಪ್ಪನ್ನ ಸಹ ಹಾಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಜ್ಜಿಗೆ ಅಥವಾ ಮೊಸರನ್ನ ಹಾಕೋಬೇಕು. ನಾನು ಇಲ್ಲಿ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮುಂಬೈ ಮತ್ತೆ ಪುಣೆಯಲ್ಲಿ ಇನ್ಸ್ಟಾಮಾರ್ಟ್ ಹಾಗೂ ಸ್ವಿಗ್ಗಿಯಲ್ಲೂ ಸಹ ಸಿಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡದೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ರೆ ಸಖತ್ ಟೇಸ್ಟಿ ಆಗಿರೋಂಥ ಮೊಸರು ಸಾರು ರೆಡಿ.